ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘವು ದಿನಾಂಕ 19/7/2024 ತಾಲೂಕು ಹಾಗೂ ಜಿಲ್ಲಾ ಮಟ್ಟದ ಪದಾಧಿಕಾರಿಗಳ ಜೊತೆ ಪತ್ರಿಕೋದ್ಯಮ ಕಾರ್ಯಾಗಾರ ಏರ್ಪಡಿಸಿಕೊಂಡಿತ್ತು. ಶ್ರೀಮತಿ ಶೈಲಜಾ ಮುರಳೀಧರ್ ಅವರ ಪ್ರಾರ್ಥನಾ ಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಕೇಂದ್ರ ಕಚೇರಿಯಲ್ಲಿ ಆರಂಭಿಸಲಾಯಿತು. तिलासलोकरक्षकं अनायकैतरायकं विनाशिते वदैत्यकं नताशुभाशुनाशकं नमामि तं विनायकम्. ಸಂಘದ ಅನೇಕ ದಿವಂಗತ ಪತ್ರಕರ್ತರಿಗೆ ಎದ್ದು ನಿಂತು ಮೌನಾಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ಎಂ ಟಿಪ್ಪುವರ್ಧನ್, ರಾಜ್ಯ ಪದಾಧಿಕಾರಿಗಳಾದ ಶ್ರೀಮತಿ ಸರೋಜಿನಿ ಅರಗೆ, ರಾಜ್ಯ ಮಾಜಿ ಜಂಟಿ ಕಾರ್ಯದರ್ಶಿ ಶ್ರೀ ಆನಂದ್, ರಾಜ್ಯ ಸಂಘಟನಾ ಕಾರ್ಯದರ್ಶಿ ಶ್ರೀ ಎಂ ದೇವರಾಜು, ರಾಜ್ಯ ಸಹ ಕಾರ್ಯದರ್ಶಿ ಜೆ.ಡಿ. ಸತೀಶ್ ಉಪಸ್ಥಿತರಿದ್ದರು. ಕಾನೂನುಬದ್ಧವಾಗಿ ಶಬ್ದಗಳನ್ನು ಪ್ರಯೋಗ ಮಾಡಿ. ನಮ್ಮ ಕನ್ನಡ ಎಂಥ ಕನ್ನಡ ಇದೆಯಲ್ಲ, ಕನ್ನಡದಂಥ ಒಳ್ಳೆಯ ಭಾಷೆ ಇನ್ನೊಂದಿಲ್ಲ ಅಂತ ನಾನೊಂದು ಗಂಟಾಘೋಷವಾಗಿ ಹೇಳ್ಬೋದು. ಅಷ್ಟು ಪ್ರಬುದ್ಧವಾದ ಭಾಷೆ ನಮ್ಮ ಕನ್ನಡ. ಕನ್ನಡದಲ್ಲಿ ಎಂತೆಂಥ ಶಬ್ದಗಳು ಪ್ರಯೋಗ ಮಾಡ್ಬೋದು ಗೊತ್ತಾ? ಒಂದು ಸಾರಿ ನೀವು ಜಾನಪದ ಅಧ್ಯಯನ ಮಾಡ್ರಿ, ಗೊತ್ತಾಗುತ್ತೆ ಎಂತೆಂಥ ಶಬ್ದಗಳು ಸಿಗ್ತವೆ. ಬರೆಯೋದಕ್ಕೂ ಕೂಡ ಅಷ್ಟೇ, ಬೈಯೋದಕ್ಕೂ ಅಷ್ಟೇ. ಬೈಯೋದಕ್ಕೂ ನಮಗೆ ಸಾಕಷ್ಟು ಶಬ್ದಗಳು ಸಿಗ್ತವೆ. ನೀವು ನೇರವಾಗಿ ಬೈದ್ರೆ ಅವನು ಬೈದ ಅಂತ ಶಾಲು ಮುಚ್ಕೊಂಡು ಬೈರಿ, ಫಸ್ಟ್ ಕ್ಲಾಸ್ ಆಗಿ ಚೆನ್ನಾಗಿ ಬೈರಿ, ಅವನು ತಿದ್ಕೊಳ್ಳಿ ಅನ್ನೋದಕ್ಕೋಸ್ಕರ ಚೆನ್ನಾಗಿ ಬೈರಿ, ಅದನ್ನೇ ಶಾಲು ಮುಚ್ಚಿ ಬೈರಿ. ನೇರವಾಗಿ ಯಾಕೆ ಬೈತೀರಿ? ಶಬ್ದಗಳ ಪ್ರಯೋಗನ ನೇರವಾಗಿ ಮಾಡೋದ್ರಿಂದ ಅನಾಹುತಗಳಾಗದೆ ಜಾಸ್ತಿ ಅನ್ನುವಾಗ ಸ್ವಲ್ಪ ಯೋಚನೆ ಮಾಡಿ ವಿವೇಚನೆಯಿಂದ ಬರೆಯೋದನ್ನು ರೂಢಿ ಮಾಡಿಕೊಳ್ಳೋಣ. ಹಾಗಂತ ಹೇಳ್ಬಿಟ್ಟು ತಪ್ಪುಗಾರರು, ಸುಳ್ಳುಗಾರರು, ದಗಾಕೋರರು, ಮೋಸಗಾರರು ಸಮಾಜದಲ್ಲಿರುವಾಗ ಅವ್ರನ್ನ ಹಾಗೆ ಬಿಡಬೇಕಂತೂ ಏನಿಲ್ಲ. ಭ್ರಷ್ಟರನ್ನ ಬಯಲಿಗೆಳೆಯದೇ ಪತ್ರಿಕಾಚಾರ. ಭ್ರಷ್ಟತೆ ಎಲ್ಲಿ ಕಾಣುತ್ತೋ ಅದನ್ನು ಬಯಲಿಗೆ ಎಳೆದ್ರೇನೆ ಅದಕ್ಕೆ ಅರ್ಥ. ಸೊ ಹಾಗಾಗಿ ನಿರ್ಭಿಣಿಯಾಗಿ ಬರಿಬೇಕು, ಅದನ್ನೇ ಒಳ್ಳೆಯ ರೀತಿಯಲ್ಲಿ ಬರೀರಿ ಅಂತೇಳಿ. ಇಂಥವನ್ನು ಒಳ್ಳೆಯ ರೀತಿಯಲ್ಲಿ ಬರೆದಾಗ ಯಾವುದೂ ಸಾಮಾನ್ಯವಾಗಿ ತೊಂದರೆಗಳಾಗಲ್ಲ. ಹಾಗೊಂದು ವೇಳೆ ಪತ್ರಕರ್ತನಿಗೆ ಹಲ್ಲೆ, ಹೊಡೆದಾಟ, ಕೇಸುಗಳು ಇವೆಲ್ಲ ಆದಾಗ ಬೇಕೇ ಬೇಕು. ಆಗ ಎದ್ದು ನಿಮ್ಮ ಸಪೋರ್ಟಿಗೆ ಬರೋದೇ ಒಂದು ಸಂಘಟನೆ ಅಥವಾ ಸಂಘಟನೆಯ ಗುಂಪು ನಿಮ್ಮ ಸಪೋರ್ಟಿಗೆ ಬರುತ್ತೆ. ಪತ್ರಿಕೋದ್ಯಮ ಅಂದರೆ ಒಂದು ಮುಳ್ಳಿನ ಹಾಸಿಗೆ ಇದ್ದಂತೆ, ಹೂವಿನ ಹಾಸಿಗೆ ಅಂತ ತಿಳ್ಕೊಂಡು ನಾವು ಅದಕ್ಕೆ ಕಾಲಿಡ್ತೀವಿ. ಅದು ನಿಜಕ್ಕೂ ಹೂವಿನ ಹಾಸಿಗೆ ಅಲ್ಲ, ಮುಳ್ಳಿನ ಹಾಸಿಗೆ. ಇಂಥ ಒಂದು ಪ್ರಸಂಗಗಳನ್ನ ನಾವು ಎದುರಿಸೋದಕ್ಕೂ ಸಿದ್ಧವಾಗಿರಬೇಕು. ಮತ್ತು ಯಾವ ಒಬ್ಬ ವ್ಯಕ್ತಿ ಒಳ್ಳೆಯ ಕೆಲಸ ಮಾಡ್ತಾನೆ ಅವನು ಬೆಂತಟ್ಟಿ ಶಬ್ಬಾಷ್ ಅಂತಲೂ ನಾವು ಹೇಳಬೇಕಾಗುತ್ತೆ. ಅದನ್ನು ಬಿಟ್ಟು ಕೆಲವು ಪತ್ರಕರ್ತರು ನಮ್ಮಲ್ಲೇ ಅವ್ರನ್ನ ನಾವು ತೆಗಳಬಾರ್ದು. ಆದರೂ ಸಹ ಅವರು ಅಂಥ ಕೃತ್ಯಗಳಿಗೆ ಕೈ ಹಾಕ್ತಾರೆ. ಇಂಥ ಕೃತ್ಯಗಳಿಗೆ ಕೈ ಹಾಕಿದಾಗೆ ನೈಜ ಪತ್ರಕರ್ತರಿಗೆ ನೋವಾಗುತ್ತೆ. ಪತ್ರಕ್ಕೆ ಇವತ್ತು ಖಡ್ಗಕ್ಕಿಂತ ಅರ್ಥ ಯಾವುದೋ ಈ ಪೆನ್ನು. ಈ ಪೆನ್ನಲ್ಲಿ ಕಳ್ಳ ಅಂತ ಬರಿತೀವಿ, ಒಳ್ಳೆಯವ್ರಿಗೆ ಒಳ್ಳೆಯವ್ರಂತ ಬರಿತೀವಿ, ಶೂರನಿಗೆ ಶೂರ ಅಂತ ಬರಿತೀನಿ. ಏನೇನು ಅತ್ಯಾಚಾರ ಅನಾಚಾರ ಮಾಡಿದವ್ರಿಗೆಲ್ಲ ನಾವು ಮೀಡಿಯಾದಲ್ಲಿ ಬರಿತೀವಿ. ನೋಡ್ರಿ, 2001ರಿಂದ ನಾನು ಪತ್ರಿಕೆ ಲಯನದಲ್ಲಿ ಬಂದಿದ್ದು. ಒಳ್ಳೆ ಬರಹಗಾರ್ತಿ, ನಾನು ಲೇಖನಿ ಮಾಡ್ತಾಯಿದ್ದೆ. 2011ವರೆಗೆ ನಾನು ವರದಿಗಾರ ಆಗಿ ಮಾತ್ರ ಇದ್ದೆ. 2011 ಜುಲೈ 25ಕ್ಕೆ ನನಗೆ ರೈಟ್ ಸೈಡ್ಗೆ ಪ್ಯಾರಲೈಸ್ ಆಯಿತು. ಅಲ್ಲಿಗೆ ನಾನು ಬರವಣಿಗೆ ಸ್ವಲ್ಪ ನಿಂತೋಯ್ತು. ಬಟ್ ಸ್ವಂತ ಸಂಪಾದಕ್ಕೆ ಆದೆ. ವೀರರಾಣಿ ಚೆನ್ನಮ್ಮ ಪತ್ರಿಕೆ ತೊಗೊಂಡೆ. ನಾನು ಸ್ವಂತ ಆರಣ್ಯ ಮಾಡಿಕೊಂಡೆ, ರಿಜಿಸ್ಟರ್ ಮಾಡಿಕೊಂಡೆ, ಆರಣ್ಯ ಮಾಡಿಕೊಂಡೆ. ವರದಿಗಾರಿದ್ದಾಗ ನನಗೇನೋ ಏನು ಅಂಥ ಸಮಸ್ಯೆ ಬರಲಿಲ್ಲ. ಯಾಕೆ 4 ಗೋಡೆ ಮಧ್ಯೆ ನಾನು ಬರವಣಿಗೆ ಮಾಡ್ತಿದ್ದೆ. ಕಾರ್ಯಕ್ರಮವನ್ನು ಬೆಂಗಳೂರು ನಗರ ಅಧ್ಯಕ್ಷರಾದ ಕೆ.ವಿ. ಅನಿಲ್ ಕುಮಾರ್ ಮತ್ತು ಅವರ ಪದಾಧಿಕಾರಿಗಳು ಆಯೋಜಿಸಿದ್ದರು. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ವಿವಿಧ ಜಿಲ್ಲೆಯ ಅಧ್ಯಕ್ಷರುಗಳು ಹಾಗೂ ಅವರ ಪದಾಧಿಕಾರಿಗಳು ಮುಕ್ತ ಮನಸ್ಸಿನಿಂದ ಮಾತನಾಡಿದರು. ಅವರಲ್ಲಿ ಪ್ರಮುಖವಾಗಿ ಮಾಜಿ ಅಧ್ಯಕ್ಷ ಎಂ ರಾಜಶೇಖರ್, ಬೆಳಗಾವಿ ಜಿಲ್ಲಾ ಗೌರವ ಅಧ್ಯಕ್ಷರಾದ ಶ್ರೀ ರಾಮನ್ಗೌಡ ಪಾಟೀಲ್, ಹುಕ್ಕೇರಿಯ ಶ್ರೀಕಾಂತ್ ಚೌಗಳ, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷ ಎಚ್ ವೆಂಕಟೇಶ್, ಜನಪರ ಮಂಜು, ಹುಕ್ಕೇರಿ ಅಧ್ಯಕ್ಷರಾದ ಸಂಜೀವ್ ಕಟ್ಟಿಮನಿ, ಸಂತೋಷ್, ಎಸ್ ನಿರ್ಮಲೆ, ಬೆಳಗಾವಿ ಜಿಲ್ಲಾ ಅಧ್ಯಕ್ಷರಾದ ರಾಮಣ್ಣ ಎಂ ಇಟಿ, ರಾಯಚೂರು ಜಿಲ್ಲೆ ಸುನೋ ಮೀಡಿಯಾ ಸಿಇಒ ಭೀಮಣ್ಣ ಕೊಂಡಲ್ ಹಾಗೂ ಸದಸ್ಯರುಗಳಾದ ಜಾನ್ ಸಾಮುವೆಲ್, ಸಿದ್ದರಾಮಯ್ಯ, ಬಡವರ ಶಕ್ತಿ ಸಿದ್ದಪ್ಪ, ಶಬೀರ್ ಅಹಮದ್, ಡಿ.ಕೆ. ಉಮೇಶ್, ಎಂ ಚೆನ್ನಿಗಪ್ಪ,
ಎಲ್ ಲಕ್ಷ್ಮೀನಾರಾಯಣ್, ಬೆಂಗಳೂರು ನಗರ ಜಿಲ್ಲಾ ನೂತನ ಸಹ ಕಾರ್ಯದರ್ಶಿ ಜಿ ಶ್ರೀನಿವಾಸ್, ಪಿ ಅಂತೋನಿ, ಶ್ರೀಧರ್ ಹೆಗಡೆ, ಬನಹಟ್ಟಿ ತಾಲೂಕಿನ ಎಂ ಬಂಡೇನವಾಜ್, ಡಿಸಿ ಚೌಡರಾಜ್ ಹಾಗೂ ಇನ್ನಿತರ ಹಲವಾರು ಜನ ಗೌರವಾನ್ವಿತ ಸದಸ್ಯರು ಗಂಭೀರವಾಗಿ ಮಾತನಾಡಿ ಸಭೆಗೆ ಶೋಭೆ ತಂದರು. ನಾವು ಡಿಜಿಟಲ್ ಮೀಡಿಯಲ್ಲಿ ಜಾಸ್ತಿ ಒತ್ತು ಕೊಡಬೇಕು. ಪ್ರತಿಯೊಂದು ನಾವು ಒಂದೊಂದು ಸಣ್ಣ ಏನಾದರೂ ಒಂದು ವರದಿ ಇರಲಿ ಡಿಜಿಟಲ್ ಮೀಡಿಯಲ್ಲಿ ಆಗ್ತಾ ಇದ್ರೆ ನಮ್ಮ ಪೇಪರ್ ಆಗಲಿ ಯಾವುದೇ ಒಂದು ಸಂಘಟನೆ ಆಗಲಿ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ. ಹಾಗೂ ಪ್ರತಿಯೊಬ್ಬರಿಗೂ ಒಂದು ಭಯನೂ ಬರುತ್ತೆ, ನಾವಂದ್ರೆ ಯಾರು ಅಂತಲೂ ಗೊತ್ತಾಗುತ್ತೆ, ವರದಿನೂ ಮಾಡೋದಕ್ಕೆ ಸುಲಭ ಆಗುತ್ತೆ. ಕರ್ನಾಟಕ ಪತ್ರಕ್ಷೇಮ ಸಂಘದಿಂದ ಟಿಪ್ಪು ಸಾರ್ವರ್ಗ ಅಧ್ಯಕ್ಷರಾಗಿ ಮಾಡಿದಾಗ ನಾವು ರಾಯಚೂರು ಜಿಲ್ಲೆ ಸಿಂಧನೂರು ನಾವು ಕನ್ನಡ ಪತ್ರಕ್ಷೇಮ ಸಂಘದ ವತಿಯಿಂದ ಅಲ್ಲಿ ಕೆಲವರಿಗೆ ಪ್ರವಾಹದಲ್ಲಿ ಹಾನಿಗೆ ಒಳಪಟ್ಟಂಥ ಜನಕ್ಕೆ ಇಲ್ಲಿಂದ ನಾವು ಆಹಾರ ಧಾನ್ಯಗಳು, ಬಟ್ಟೆ, ದವಸ ಧಾನ್ಯ ತಂದುಕೊಟ್ಟು ನಮ್ಮ ಕರ್ನಾಟಕ ಪತ್ರಕ್ಷೇಮ ಸಂಘದಿಂದ ವತಿಯಿಂದ ನಾನು ಹೋಗಿ ಮುಂಚಿನ ನಿಟ್ಟಿನಲ್ಲಿ ಎಲ್ಲರಿಗೂ ಸೇವೆ ಮಾಡ್ಕೊಂಡ್ಬಂದಿದ್ವಿ. ಅದೇ ಥರ ಕೊಡಗು ಜಿಲ್ಲೆ ಅಲ್ಲೂ ಸಹಿತ ಹೋಗಿ ನಾವು ಅದೇ ಥರ ಕೆಲಸ ಮಾಡಿದ್ದೇವೆ. ಮತ್ತು ಮೂಡಿಗೆರೆ ತಾಲೂಕಲ್ಲೂ ಸಹಿತನೂ ಜಾನ್ ಬಂದಿದ್ದಾರೆ. ಅವಾಗ ಅವರನ್ನು ಕರ್ಕೊಂಡೋಗಿ ನಾವು ಅಲ್ಲೆಲ್ಲ ನಮ್ಮ ಸಂಘದ ವತಿಯಿಂದ ನಾವು ಹಲವಾರು ದವಸ ಧಾನ್ಯಗಳನ್ನು ಹಂಚಿದ್ವಿ. ಮೊದಲು ತಾಲೂಕಾ ಕರ್ನಾಟಕ ಪತ್ರಕರ್ತ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷನಾಗಿ ಹುಕ್ಕೇರಿ ತಾಲೂಕಾ ಅಧ್ಯಕ್ಷನಾಗಿ ಮಾಡ್ತಿದ್ದೆ. ಈಗ ಗೌರವ ಅಧ್ಯಕ್ಷನಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಸಾಮಾಜಿಕವಾಗಿ ಕೆಲಸ ಮಾಡ್ಬೇಕಾದ್ರೆ ನಮ್ಮನ್ನು ತಗೊಂಡು ಒಳಗೆ ಕುಂಡ್ರಿಸಿ ರಾತ್ರಿ ಎಲ್ಲ ಬಟ್ಟೆ ಬಿಚ್ಚಾಕಿಸಿ ಒಡಿಸಿ ಮಾಡಿ ಎಲ್ಲ ಮಾಡಿದ್ರು. ತದನಂತರ ನನಗೆ ಒಬ್ಬರು ಯಾರೋ ಆಂಟೋನಿ ಅಂತೇಳಿ ಒಬ್ಬರು ಸಮಾಜ ಸೇವೆ ಮಾಡ್ಕೊಂಡಿದ್ರು, ಬೆಂಗಳೂರಿನಿಂದ ಬಂದರು. ಅವ್ರು ಹೇಳಿದ್ರು, ಇವೆಲ್ಲ ನೀವು ಸಾಮಾಜಿಕವಾಗಿ ಹೋದರೆ ಈ ರಾಜಕಾರಣಿಗಳು ಸಂಘಟನೆದಾರರ ಎದುರಿಗೆ ನೀವೇನು ಮಾಡೋಕ್ಕಾಗಲ್ಲ, ನಿಮ್ಗೆ ಒಳ್ಳೆ ಟ್ಯಾಲೆಂಟ್ ಇದೆ, ಒಂದು ಪತ್ರಿಕೆ ಮಾಡಿ ನೀವು ಅಂತ ಹೇಳಿದ್ರು. ಆದರೂ ಮುಖೇನ ನಾನು ಒಬ್ಬ ಪತ್ರಕರ್ತರ ಹತ್ರ ಹೋಗಿ ನನಗೊಂದು ಪತ್ರಿಕೆ ಮಾಡಿಕೊಡಿ ಅಂತ ಕೇಳಿದೆ. 6 ತಿಂಗಳು ಓಡಾಡಿಸಿದ್ರು, ನನಗೂ ಗೊತ್ತಿರಲಿಲ್ಲ ಅದ್ರ ಬಗ್ಗೆ. 6 ತಿಂಗಳು ಫಾರಂ ತಗೊಂಡೋಗಿ ಬೆಂಗಳೂರಿಂದ ಇಟ್ಕೊಂಡು ಓಡಾಡಿದೆ, ಅವ್ರು ಬರ್ಕೊಡ್ಲಿಲ್ಲ. ಮನೆಗೆ ಯಾರೋ ಒಬ್ಬರು ನಮ್ಮ ಸ್ನೇಹಿತರು ಕರ್ಕೊಂಡೋಗಿ ಒಬ್ಬರ ಹತ್ರ ಬಸ್ಸದು ಅನುಭವಿಗಳ ಹತ್ರ, ನಮ್ಗೆ ಹೊಸದು ಅವತ್ತು ಗೊತ್ತಿಲ್ಲ, ಅವ್ರು ಬರ್ಕೊಟ್ರು. ಅವತ್ತಿಗೆ ಇವರು ಫೀಲ್ಡಾಗಿ ಇದ್ದರು ನಮ್ಮ ದೇವರಾಜ್ ಸರ್. ಸುಮಾರು 116 MLA ಅವರ ಹಿಸ್ಟ್ರಿ, ಸಾಕಷ್ಟು ಎಲ್ಲವನ್ನು ತೆಗೆದಿದ್ದೆ. ಇವತ್ತಿನ ದಿವಸ ನನಗೆ ಬೇಜಾರಾಗ್ತಿರೋದಂದರೆ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ 800 ಪತ್ರಿಕೆಗಳು ಇವತ್ತಿನ ದಿವಸ ಕೆಲಸ ಮಾಡ್ತಾ ಇದೆ. ಅಲ್ಲಿ ಕೇವಲ 80 ಪತ್ರಿಕೆಗಳು ಮಾತ್ರ ಕೂಡ ಇವತ್ತಿನ ದಿವಸ RNI ಬಂದಿದೆ. ಆದರೆ RNI ಇರ್ತಕ್ಕಂಥ ನಾವು ಪತ್ರಿಕೆಯವರು ಸುಮ್ಮನೆ ಕುಂತಿದ್ದೇವೆ. ಇದೇ ಹೇಳಿದಂಗೆ ಎಲ್ಲರಿಗೂ ಘಟನೆಗಳು ಆಗ್ಯಾವ. ನನಗಂತೂ ಸಾಯಂಕಾಲ ಮಟ್ಟ ಹೇಳಿದ್ರು ಘಟನೆಗಳು ಅಂತ ಪ್ರಾಬ್ಲಮ್ ರಗಡದವ. ಇದೇ ಸಂದರ್ಭದಲ್ಲಿ ಊಟದ ಬಳಿಕ ಪತ್ರಕರ್ತರ ಆರೋಗ್ಯದ ಕುರಿತು ವೈದ್ಯರಾದ ಶ್ರೀಮತಿ ಡಾಕ್ಟರ್ ಸುಭಾಷಿಣಿ ಅವರು ಆಯುರ್ವೇದದ ಬಗ್ಗೆ ತಿಳಿಸುತ್ತಾ ಆರೋಗ್ಯ ಮನುಷ್ಯನ ಒತ್ತಡ ಬದುಕಿಗೆ ಅತ್ಯವಶ್ಯಕ ಎಂದು ಮಾತನಾಡಿ ಆಯುರ್ವೇದವು ಎಷ್ಟೊಂದು ಅಮೂಲ್ಯ ಎಂದು ತಿಳಿಸಿದ್ದು ವಿಶೇಷವಾಗಿತ್ತು. ಆಯುರ್ವೇದ ಅಂತ ಅಂದರೆ ಏನು ಸ್ಲೋ, ಆಯುರ್ವೇದ ಅಂದರೆ ಹೀಟು, ಆಯುರ್ವೇದ ಅಂದರೆ ಪಥ್ಯ ಹೇಳ್ಬಿಡ್ತಾರೆ. ಇದೆಲ್ಲ ಒಂದು ಜನರಲ್ಲಿ ಇರೋವಂಥ ಒಂದು ತಪ್ಪು ಕಲ್ಪನೆಗಳು. ಆಯುರ್ವೇದ ಅಂದರೆ ಸ್ಲೋ ಅಲ್ಲ. ಆಯುರ್ವೇದದಲ್ಲಿ ನಾವು ಈ ಕೋವಿಡ್ ಟೈಮಲ್ಲಿ ಕೋವಿಡ್ ಟೈಮಲ್ಲಿ ಸ್ಯಾಚುರೇಷನ್ ತುಂಬ ಲೋ ಆಗಿರೋರಿಗೆ ವಿತಿನ್ 1 hour to 1 day ನಾವು ಸ್ಯಾಚುರೇಷನ್ ರೇಸ್ ಮಾಡಿಕೊಟ್ಟಿದ್ದೀವಿ. ಅದೇ ನೀವು ಅಲೋಪತಿಲಿ ಹೋಯ್ತು ಅಂತ ಅಂದರೆ ಒಂದು 15 ದಿನ ಇರ್ಬೋದು, 20 ದಿನ, 1 ತಿಂಗಳುಗಳ ಕಾಲನೂ ವೆಂಟಿಲೇಷನಲ್ಲಿದ್ದು ಆಕ್ಸಿಜನ್ ತಗೊಳ್ತಾ ಇದ್ರೂ ನಿಮಗೆ ಸ್ಯಾಚುರೇಷನ್ ರೇಸ್ ಆಗಿಲ್ಲ. ಸೊ ಆಯುರ್ವೇದ ಅಂದರೆ ಸ್ಲೋ ಅನ್ನೋದು ತಪ್ಪು ಕಲ್ಪನೆ. ಇನ್ನೊಂದು ಆಯುರ್ವೇದ ಅಂದರೆ ಹೀಟು. ಆಯುರ್ವೇದ ಅಂದರೆ ಹೀಟ್ ಅಲ್ಲ. ಆಯುರ್ವೇದದಲ್ಲಿ ನಾವು ಯಾವ ರೀತಿ ಡಯಾಗ್ನೋಸ್ ಮಾಡ್ತೀವಿ ಅಂದರೆ ವಾತ, ಪಿತ್ತ, ಕಫ ಅನ್ನೋ 3 ವೈಟಲ್ ಎಲಿಮೆಂಟ್ಸ್ ಅಂತೀವಿ, ತ್ರಿದೋಷಗಳಂತ ಹೇಳ್ತೀವಿ. ಈ ವೈಟಲ್ ಎಲಿಮೆಂಟ್ಸು ನಾರ್ಮಲಲ್ಲಿರೋವರೆಗೂ ನಾವು ಆರೋಗ್ಯವಾಗಿರ್ತೀವಿ. ಆಯುರ್ವೇದದ ಪ್ರಕಾರ ಸ್ವಾಸ್ಥ್ಯ ಅಂದರೆ ಹೆಲ್ತ್ ಅಂದರೆ ಏನು ಅಂದರೆ ಜಸ್ಟ್ ಆಬ್ಸೆನ್ಸ್ ಆಫ್ ಡಿಸೀಸ್, ಹೆಲ್ತ್ ಅಲ್ಲ. ನಮ್ಮ ದೋಷಗಳು, ತ್ರಿದೋಷಗಳು ಸಮಸ್ಥಿತಿಲಿರಬೇಕು. ನಮ್ಮ ಆತ್ಮ, ಇಂದ್ರಿಯಗಳು, ಮನಸ್ಸು ಎಲ್ಲ ಪ್ರಸನ್ನತೆಯಿಂದ ಇದ್ದಾಗ ಮಾತ್ರ ನಾವು ಸ್ವಸ್ಥ ಅಂತ ನಾವು ಹೇಳ್ತೀವಿ. ನಂತರ ಸಂಜೆ ಕೇಂದ್ರ ಸಮಿತಿಯ ಪರಮಾಧಿಕಾರಿಗಳೆಲ್ಲ ಆಗಮಿಸಿದ್ದು ತಾಲೂಕು ಜಿಲ್ಲಾ ಪದಾಧಿಕಾರಿಗಳಿಗೆ ಕಾರ್ಯಾಗಾರ ಪ್ರಮಾಣ ಪತ್ರವನ್ನು ನೀಡಿ ಬೀಳ್ಕೊಡಲಾಯಿತು.
ಬ್ಯೂರೋ ರಿಪೋರ್ಟ್ ಕೆ ಭೀಮಪ್ಪ ಕೊಂಡಾಲ್, ಸುನೋ ಮೀಡಿಯಾ, ರಾಯಚೂರು.